ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಸಹ ನಮ್ಮ ಒಂದು ಡೇ ಔಟ್ ವಿಡಿಯೋನ ನಾನಿಲ್ಲಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ May 2 ಫ್ರೈಡೇ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ನಾವು ಮನೆಯಿಂದ ಹೊರಟಿದ್ವಿ. ಬೆಳಗ್ಗೆ 8 ಗಂಟೆ ಆಗಿತ್ತು. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಎಲ್ಲ ರೆಡಿ ಆಗಿ ಹೊರಟ್ವಿ. ಸೊ ಮಕ್ಳಿಗೆ ಹೇಗಿದ್ರು ಸಮ್ಮರ್ ಹಾಲಿಡೇಸ್ ಇನ್ನೂ ಮುಗ್ದಿರಲಿಲ್ಲ. ಹಾಗೆ ನಮ್ಮ ಮನೆಯವ್ರಿಗೂ ಕಂಟಿನ್ಯೂಸ್ ರಜಾ ಇತ್ತು. May 1 ಕಂಟಿನ್ಯೂಸ್ ಒಂದು 4 ಡೇಸು. ಹಾಗಾಗಿ ಒಂದು ಡೇ ಔಟ್ ಥರ ಇರಲಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ಒಂದು ರೆಸಾರ್ಟ್ನ ನಾವು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ನಮ್ಮ ಮನೆಯವರು ಬುಕ್ ಮಾಡಿದ್ರು ಟಿಕೆಟ್ಸ್ ಎಲ್ಲ, ಒಂದು ರೆಸಾರ್ಟ್ಗೆ ಡೇ ಔಟ್ ಆಗಿ ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ನಮ್ಮ ಮನೆಯಿಂದ ಹೊರಟಿದ್ದೀವಿ. ಹಾಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ರೆಸಾರ್ಟ್ ಬಂದು ತಾವರೆಕೆರೆ ಅಂತ ಮೈಸೂರು ರೋಡ್ ಹತ್ರ ಸಿಗುತ್ತೆ. ಸೊ ಅಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ನಮ್ಗೆ ಆಲ್ಮೋಸ್ಟ್ 1.5 hour ಬೇಕಾಗುತ್ತೆ ಅಂತೇಳಿ ಇಲ್ಲಿ ನೈಸ್ ರೋಡ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲ ಹಾಗೇ ನಾನು ಶೂಟ್ ಮಾಡಬೇಕಾದ್ರೆ ಮೇಲೆ ಮೆಟ್ರೋ ಟ್ರೈನ್ ಹೋಗ್ತಾ ಇತ್ತು. ಸೊ ಅದು ಮೆಟ್ರೋ ಟ್ರೈನ್ ನೋಡೋದಕ್ಕೆ ಒಂದು ಚಂದ, ಹಾಗೆ ಸುಮ್ಮನೆ ಇರಲಿ ಅಂತ ಒಂದು ವಿಡಿಯೋ ಮಾಡಿಕೊಂಡೆ ಅದನ್ನು. ಹಾಗೆ ನೈಸ್ ರೋಡಿಂದ ಮೈಸೂರು ರೋಡ್ಗೆ ಎಂಟ್ರಿ ತೊಗೊಂಡು ನಾವಿಲ್ಲಿ ರೆಸಾರ್ಟ್ ಹತ್ರ ದಾರಿಲಿ ಹೋಗಬೇಕಾದ್ರೆ ದೊಡ್ಡ ಆಲದ ಮರ ಸಿಗುತ್ತೆ. ದೊಡ್ಡ ಆಲದ ಮರದಿಂದ ಆ ರೆಸಾರ್ಟ್ ಇರೋದು 20 minutes ಆಗ್ಬೋದಷ್ಟೇ. ಸೊ ಇಲ್ಲಿ ಹೋಗ್ತಾ ಹಾಗೆ ಯಾಕಪ್ಪ ಈ ದೊಡ್ಡ ಆಲದ ಮರ ವಿಡಿಯೋ ಮಾಡಿಕೊಂಡೆ ಅಂದರೆ ಅದೊಂದು ನೆನಪು. ಸೊ ಆಲ್ಮೋಸ್ಟ್ ಒಂದು 17-18 years ಬ್ಯಾಕ್ ನಾವು ಬೆಂಗಳೂರಿಗೆ ಶಿಫ್ಟ್ ಆದಾಗ ನನ್ನ ತಂಗಿ ಸ್ಟಡೀಸ್ಗೋಸ್ಕರ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಆಗ ನಮ್ಮಪ್ಪ ನಮ್ಮನ್ನ ಇಲ್ಲೇ ಕರ್ಕೊಂಡು ಬಂದಿದ್ರು ಒಂದು ಡೇ ಔಟ್ ಹಾಗೇನೆ. ಸೊ ಅದೊಂದು ನೆನಪಿಗೋಸ್ಕರ ನಾನು ಇದೊಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಅವಾಗ ಹೋಗಿದ್ದು ಒಂದು 18 ವರ್ಷ ಬಿಟ್ಟೆ, ನಾನು ಇವಾಗ ನೋಡ್ತಾ ಇರೋದಷ್ಟೇ ಆಲದ ಮರ ಅದು. ಸೊ ಅಲ್ಲಿಂದ ಒಂದು 20 minutes ಅಷ್ಟೇ ನಾವು ಬುಕ್ ಮಾಡಿರೋ ಅಂಥ ರೆಸಾರ್ಟ್ ಸಿಕ್ತು. ಯಾವುದಪ್ಪ ಅಂತ ಅಂದರೆ ರೂಪೀಸ್ ರೆಸಾರ್ಟ್ ನಾವು ಬುಕ್ ಮಾಡಿರೋ ಅಂಥದ್ದು. ಸೊ ಈ ರೆಸಾರ್ಟ್ನ ಎಂಟ್ರೆನ್ಸ್ ಇದೇನೆ. ಸೊ ಹೀಗೆ ಮುಂದೆ ಪಾಸ್ ಆದರೆ ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿ ನಾವು ರಿಸೆಪ್ಷನ್ ಹತ್ರ ಹೋದ್ವಿ. ಆಲ್ಮೋಸ್ಟ್ 1-1.5-2 ವರ್ಷದಿಂದ ಹೋಗೋಣ ರೆಸಾರ್ಟ್ಗೆ ಅಂಥೇಳಿ ನಾವು ಹೋಗೋಕ್ಕೆ ಆಗ್ತಿರಲಿಲ್ಲ. ಕೊನೆಯದಾಗಿ ಇವಾಗ ಈ ರೆಸಾರ್ಟ್ನ ಬುಕ್ ಮಾಡಿ ನಾವಿಲ್ಲಿಗೆ ಬಂದಿದ್ದೀವಿ ಎಂಜಾಯ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಇಲ್ಲಿ ಫಸ್ಟು ಎಲ್ಲ ಡೀಟೇಲ್ಸ್ ತೊಗೊಳ್ಳೋಣ ಅಂಥೇಳಿ ಇಲ್ಲಿ ರೂಪೀಸ್ ರೆಸಾರ್ಟ್ದು ರಿಸೆಪ್ಷನ್ ಇರುತ್ತಲ್ಲ ಅಲ್ಲಿ ಹೋದ್ವಿ. ನಾವು ರೆಸಾರ್ಟ್ ಎಂಟ್ರಿ ಕೊಟ್ಟಾಗಲೇ 9:30 ಆಗಿತ್ತು. ರಿಸೆಪ್ಷನಲ್ಲೆಲ್ಲ ಡೀಟೇಲ್ಸ್ನ ತೊಗೊಂಡು ನಾವಿಲ್ಲಿ ತಿಂಡಿಗೆ ಬಂದಿದ್ದೀವಿ. ಸೊ ಅಲ್ಲೇ ಡೇ ಔಟ್ ಅಂತ ಅಂದರೆ ಪ್ಯಾಕೇಜಲ್ಲೇ ಎಲ್ಲ ಇರುತ್ತೆ. ಟಿಫನ್ನು, ಕಾಫಿ, ಟೀ, ಲಂಚ್ ಮತ್ತು ಸಂಜೆ ಸ್ನ್ಯಾಕ್ಸು, ಟೀ, ಕಾಫಿ ಎಲ್ಲ ಅಲ್ಲೇ ಸೇರುತ್ತೆ. ಸೊ ನಾವಿಲ್ಲಿ ಗೇಮ್ಸ್ ಎಲ್ಲ ಡೀಟೇಲ್ಸ್ ತೊಗೊಳ್ಳೋ ಅಷ್ಟರಲ್ಲಿ ಅಲ್ಲೇ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇತ್ತು. ಅಲ್ಲೇ ಮಕ್ಕಳೆಲ್ಲ ಆಟಾಡ್ತಾ ಇದ್ರು. ಸೊ ಹಾಗೆ ನೆಕ್ಸ್ಟು ನಾವು ಗೇಮ್ಸ್ ಆಡೋಣ ಅಂಥೇಳಿ ಈ ಕಡೆ ಜಿಪ್ಲೈನ್ ಹತ್ರ ಬಂದ್ವಿ. ಸೊ ಇಲ್ಲಿ ನಾನು ಜಿಪ್ಲೈನ್ ಆಡೋಣ ಅಂಥೇಳಿ ಎಲ್ಲರೂ ಹೋದ್ವಿ. ಸೊ ನಮ್ಮ ಮಕ್ಕಳು ನಾವು ಎದ್ರುಕೊಂಡ್ರು ಫಸ್ಟ್ ಟೈಮ್ ಅಂತ ಹೇಳಿ. ಸೊ ನಾವಿಬ್ಬರು ಹೋಗಿ ಬರ್ತೀವಿ, ಆಮೇಲೆ ನೀವು ಹೋಗಿ ಬನ್ನಿ ಅಂಥೇಳಿ ಇಲ್ಲಿ ನಾನು ನಮ್ಮ ಮನೆಯವ್ರು ಇಬ್ಬರೂ ಜಿಪ್ಲೈನ್ಗೆ ರೆಡಿಯಾಗಿ ಇಲ್ಲಿ ಹೊರಟ್ವಿ ಫಸ್ಟು ಒನ್ ಟೈಮು. ಸೊ ಇದು ನೋಡಿದ್ಮೇಲೆ ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ನಾವು ಹೋಗ್ತೀವಿ ಅಂಥೇಳಿ ಅವರು ರೆಡಿಯಾಗಿ ನೆಕ್ಸ್ಟ್ ಹೋಗ್ತಾಯಿದ್ರು. ಸೊ ಇಲ್ಲಿ ನಮ್ಮ ಮಕ್ಕಳು ಇಬ್ಬರೂ ಜಿಪ್ಲೈನಲ್ಲಿ ಕಳಿಸಿದ್ರು. ಸೊ ಒಂದ್ಸಲಿ ಹೋದ್ಮೇಲೆ ಅವ್ರಿಗೂ ಸ್ವಲ್ಪ ಧೈರ್ಯ ಬಂತು. ಸೊ ಇದಾದಮೇಲೆ ಎಷ್ಟು ಸಲ ಹೋದ್ವಿ ಅನ್ನೋದೇ ಗೊತ್ತಿಲ್ಲ, 2-3 ಸಲ ಹೋಗ್ತಾನೆ ಇದ್ವಿ. ಜಿಪ್ಲೈನ್ ಅಂತೂ ಅಂತ ಹೊಂಟೋಗ್ಬಿಡ್ಬೋದು, ಆ ಮೆಟ್ಲು ಹತ್ಕೊಂಡು ಹೋಗೋದೇ ಇರೋದು, ಅದೇ ಒಂಥರ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗೋಯ್ತು. ಸೊ ಸಾಕು ಜಿಪ್ಲೈನ್ ಅಂತ ಹೇಳಿ ಒಂದಷ್ಟು ಸಲ ಆಡಿಬಿಟ್ಟು ಆಮೇಲೆ ಬೇರೆ ಇದಕ್ಕೆ ಹೋದ್ವಿ. ನನ್ನ ಚಿಕ್ಕ ಮಗಳಂತೂ ನನ್ನ ಜೊತೆನೂ ಬಂದು ಅವ್ರ ಅಪ್ಪನ ಜೊತೆನೂ ಹೋದ್ಲು. ಅವಳೊಬ್ಳೇನೂ ಸಹ ಹೋಗ್ತಾ ಇದ್ಲು. ದೊಡ್ಡವಳು ಸ್ವಲ್ಪ ಹೆದರ್ಕೊಂತಿದ್ಲು. ಅದಕ್ಕೆ ಅವರಪ್ಪ ಇನ್ನೊಂದ್ಸಲಿ ಹೋಗ್ಬಿಡೋಣ ಲಾಸ್ಟಲ್ಲಿ ಅಂಥೇಳಿ ಅವ್ರ ಅಪ್ಪನ ಜೊತೆ ಇವಳು ದೊಡ್ಡವಳು ಒಂದ್ಸಲಿ ಹೋಗೋಣ ಅಂಥೇಳಿ ಜಿಪ್ಲೈನಲ್ಲಿ ಇವಾಗ ಹೋಗ್ತಾ ಇದ್ದಾಳೆ. ಸ್ವಲ್ಪ ಭಯ ಪಡ್ಕೊಂಡೇ ಹೋಗ್ತಾ ಇದ್ಲು, ಆಮೇಲೆ ಸ್ವಲ್ಪ ಧೈರ್ಯ ಮಾಡಿಕೊಂಡು ಇದ್ಲು. ಸೊ ಹೆಂಗೋ ಒಟ್ಟಿನಲ್ಲಿ ಎಂಜಾಯ್ ಮಾಡಿದ್ಲು ಜಿಪ್ಲೈನಲ್ಲಿ ಅಷ್ಟೇ. ಸೊ ಇದಾದಮೇಲೆ ಒಂದು ಬೇರೆ ಸ್ವಿಂಗ್ ಇತ್ತು ಮತ್ತು 360 ಡಿಗ್ರಿ ಸೈಕಲ್ದೊಂದಿತ್ತು. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಯಾವುದಾಗುತ್ತೆ ಅದನ್ನು ಮಾತ್ರ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ನೆಕ್ಸ್ಟು ಇಲ್ಲೊಂದು ರೋಪ್ ಆ್ಯಕ್ಟಿವಿಟಿ ಅಂತ ಒಂದಿತ್ತು. ಸೊ ಇಲ್ಲಿಗೆ ನಮ್ಮ ಮನೆಯವ್ರು ಬರ್ತೀಯಾ ಅಂತ ಕೇಳಿದ್ರು. ಇದು ನೋಡ್ಬಿಟ್ಟೇ ನನಗೆ ಭಯ ಆಗೋಯ್ತು. ಇಲ್ಲಿ ಒಂದಷ್ಟು ಕೆಳಗಡೆ ಕಾಲಿಡೋದು ಬಾರ್ಸ್ ಇದೆ ನೋಡಿ, ಅದು ಸ್ವಲ್ಪ ಒಂದೊಂದು ಕಡೆ ಇಟ್ಕೊಂಡು ಬೇಗ ಫಾಸ್ಟಾಗಿ ಹೋಗ್ಬಿಡ್ಬೋದು. ಆ ಸೈಡ್ ಅಂತೂ ಇಷ್ಟಿಷ್ಟೇ ಇದೆ, ಕಾಲಿಡೋಕ್ಕೆ ಭಯ ಆಗ್ತಿತ್ತು. ಸೊ ಅದಕ್ಕೆ ನಾನು ಬರಲ್ಲಪ್ಪ ಅಂಥೇಳಿ ಒಂದು ಕಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಅವ್ರು ಹೋಗೋದನ್ನು. ಸೊ ಅವರು ಸ್ವಲ್ಪ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು 15 minutes ತೊಗೊಂಡ್ರು. ಅವರೊಬ್ಬರೇ ಹೋಗಿ ಬಂದರು, ನಾನು ಹೋಗಿ ಬರ್ತೀನಿ ಅಂಥೇಳಿ ಅದನ್ನು ಇಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ. ಸೊ ಇಲ್ಲಿ ನೋಡಿ ಇದು ಹೆಂಗೆ ಅಲ್ಲಾಡುತ್ತೆ. ನನಗೆ ಅದು ನೋಡ್ಬಿಟ್ಟೆ, ಬೇರೆಯವ್ರು ಹೋಗ್ತಾ ಇರೋದು ನೋಡ್ಬಿಟ್ಟೇ ನನಗೆ ಯಪ್ಪ ಬೇಡಪ್ಪ ಅಂತ ಅಂದ್ಕೊಂಡು ನಾನು ಕೆಳಗಡೆನೇ ಇದ್ದೆ, ನಾನು ಇದಕ್ಕೆ ಹೋಗಲೇ ಇಲ್ಲ ನಾನು. ಸೊ ಈ ಆ್ಯಕ್ಟಿವಿಟಿಗೆ ಮಕ್ಳಿಗೆ ಅಲೋ ಇರಲ್ಲ, ಬರೀ ದೊಡ್ಡವ್ರಿಗೆ ಮಾತ್ರ ಇದು. ಸೊ ನನಗೆ ಅದಕ್ಕೆ ಆಗ್ತಿತ್ತು, ಇನ್ನು ಮಕ್ಕಳು ಏನೋ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋದೇ ಇರಲಿಲ್ಲ. ನಾನು ಹೋಗಿದ್ರು ಅಷ್ಟೇ, ಮಧ್ಯಕ್ಕೆ ಎಲ್ಲಿ ಆಗಲ್ಲಪ್ಪ ಅಂತ ಯಾರನ್ನಾರು ಕರೀತೀನೋ ಇಳಿಸಿ ಅಂತೇಳಿ ಅಂತ ಅಂದ್ಬಿಟ್ಟು ನಾನು ಹೋಗಲೇ ಇಲ್ಲ ಇದಕ್ಕೆ ನಾನು. ಸೊ ನಮ್ಮ ಮನೆಯವ್ರು ಮಾತ್ರ ಸ್ವಲ್ಪ ಕಂಪ್ಲೀಟ್ ಮಾಡಿದ್ರು. ನಾನು ಇಲ್ಲಿ ವೀಡಿಯೋ ಸ್ಪೀಡ್ ಮಾಡಿದ್ದೀನಿ, ಇಷ್ಟು ಫಾಸ್ಟಾಗಿ ಹೋಗಿಲ್ಲ ಅವರು, ಸ್ವಲ್ಪ ನಿಧಾನಕ್ಕೆ ಹೋಗಿದ್ದಾರೆ ಇಲ್ಲಿ.
ಸೊ ಬಿಸಿಲು ಬೇರೆ ಇತ್ತು, ಸ್ವಲ್ಪ ಒಂದು 15 ನಿಮಿಷ ನಮಗೆ ಕೆಳಗೆ ಕೂತ್ಕೊಂಡಿದ್ದು ನೋಡ್ತಾ ಇದ್ರೇ ಒಂಥರ ಸುಸ್ತಾಗೋಗಿತ್ತು. ಅದು ಹೆಂಗೆ ಮುಗಿಸಿದ್ರೋ ಗೊತ್ತಿಲ್ಲ. ಒಂದು 15 ನಿಮಿಷದಲ್ಲಿ ಮುಗಿಸಿ ಇವರು ಬಂದರು. ಸೊ ಈ ಗೇಮ್ ಎಲ್ಲ ಆಡೋ ಅಷ್ಟರಲ್ಲೇ ಒಂದು 12:30 12:45 ಆಗೋಗಿತ್ತು. ಸೊ ನಮಗೂ ಸಹ ಸುಸ್ತಾಗಿತ್ತು. ಸ್ವಲ್ಪ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಬರೋಣ ಅಂತ ಹೇಳಿ ಹಾಗೆ ಹೋಗ್ತಾ ಹಾಗೆ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ನಾನು ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೇ ಔಟ್ ಪ್ಯಾಕೇಜ್ ಆದ್ದರಿಂದ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಸ್ನ್ಯಾಕ್ಸ್, ಟೀ, ಕಾಫಿ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಬೇರೆ ಎಕ್ಸ್ಟ್ರಾ ನಾವೇನೇ ತೊಗೊಂಡ್ರು, ಜ್ಯೂಸ್ ಆಗಿರ್ಬೋದು ಅಥವಾ ಐಸ್ ಕ್ರೀಮ್ ಅಥವಾ ಬೇರೆ ಎಕ್ಸ್ಟ್ರಾ ಏನೇ ತೊಗೊಂಡ್ರು ಚಾರ್ಜ್ ಆಗಿರುತ್ತೆ. ಹಾಗೆ ಕೆಲವೊಂದು ಗೇಮ್ಸ್ಗೆ ಚಾರ್ಜ್ ಆಗಿರುತ್ತೆ ಅಷ್ಟೇ, ಇನ್ನೆಲ್ಲ ಹಾಗೆ ಫ್ರೀ ಇರುತ್ತೆ. ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನಾವು ಎಷ್ಟು ಸಲ ಬೇಕಾದರೂ ಆಟ ಆಡ್ಬೋದು. ಒಂಥರ ಚೆನ್ನಾಗಿತ್ತು. ಒಂದು ಮನೆ ಬಿಟ್ಟು ಹೊರಗಡೆ ಬಂದು ಈ ಥರ ಆಟ ಆಡೋದು ಚೆನ್ನಾಗಿರುತ್ತೆ. ಒಂಥರ ಮಕ್ಳಿಗೂ ಸಹ ಎಂಜಾಯ್ ಸಿಕ್ತು. ಸೊ ಹಾಗೆ ಇಲ್ಲಿ ಇದೊಂದು ಬೈಕ್ ರೈಡ್ ಒಂದು ಮಿಸ್ ಆಯಿತು. ಬೈಕ್ ಅದೇನೋ ಒಂದು ಕೆಟ್ಟೋಗಿತ್ತಂತೆ. ಇವತ್ತೊಂದು ದಿನ 1-2 ಡೇಸ್ ರಿಪೇರಿ ಮಾಡಬೇಕು ಅಂತೇಳಿ ಹಾಗೆ ನಿಲ್ಲಿಸ್ಬಿಟ್ಟಿದ್ರು. ಸೊ ಇನ್ನೇನು ಮಾಡೋದು, ಫೋಟೋನಾದರೂ ತೊಗೊಳ್ಳೋಣ ಬನ್ನಿ ಅಂತ ಹೇಳಿ ಅದ್ರ ಮೇಲೆ ಸುಮ್ಮನೆ ಕೂತ್ಕೊಂಡು ಫೋಟೋ ತೊಗೊಂಡಿದ್ದಾಯ್ತು ಅಷ್ಟೇ. ಬೈಕ್ ರೈಡ್ ಒಂದು ಮಿಸ್ ಆಯಿತು ನಮಗೆ ಇಲ್ಲಿ. ಈ ಫೋಟೋಸ್ಗಳನ್ನೆಲ್ಲ ತೊಗೊಂಡು ಹಾಗೆ ಗೇಮ್ಸ್ ಎಲ್ಲ ಆಡೋ ಅಷ್ಟರಲ್ಲಿ 1:30 ಆಗಿತ್ತು. ನೆಕ್ಸ್ಟು ಹಾಗೆ ಇಲ್ಲಿ ವೇವ್ ಪೂಲ್ ಸಹ ಇದೆ ಈ ರೆಸಾರ್ಟಲ್ಲಿ. ಕರ್ನಾಟಕದಲ್ಲೇ ಇರೋ ರೆಸಾರ್ಟ್ಗಳಲ್ಲಿ ಇದೊಂದೇ ರೆಸಾರ್ಟಲ್ಲಂತೆ ವೇವ್ ಪೂಲ್ ಇಷ್ಟು ದೊಡ್ಡದಾಗಿರೋದು. ಸ್ವಿಮ್ಮಿಂಗ್ ಪೂಲು ಸಹ ಇದೆ, ಅದು ಬೇರೆ ಕಡೆ ಇದೆ ಇದೇ ರೆಸಾರ್ಟಲ್ಲಿ. ಮಿಕ್ಕಿದ ಕರ್ನಾಟಕದಲ್ಲಿರೋ ರೆಸಾರ್ಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾತ್ರ ಇರುತ್ತಂತೆ. ವೇವ್ ಪೂಲ್ ಈ ಥರ ದೊಡ್ಡದು ವೇವ್ ಪೂಲ್ ಇರಲ್ವಂತೆ. ಬೇರೆ ಫ್ಯಾಂಟಸಿ ಪಾರ್ಕ್ಗಳಲ್ಲೆಲ್ಲ ವೇವ್ ಪೂಲ್ ಇರುತ್ತೆ, ರೆಸಾರ್ಟ್ಗಳಲ್ಲಿ ಮಾತ್ರ ಇದೊಂದೇ ರೆಸಾರ್ಟಲ್ಲಂತೆ. ರೂಪೀಸ್ ರೆಸಾರ್ಟಲ್ಲಿ ಮಾತ್ರ ಇಷ್ಟು ದೊಡ್ಡ ವೇವ್ ಪೂಲ್ ಇರೋದು. ಈ ವೇವ್ ಪೂಲೇ ತುಂಬಾ ನಮಗೆ ಎಂಜಾಯ್ ಕೊಟ್ಟಿದ್ದು. ಅದು ಬಿಟ್ಟರೆ ಬೇರೆ ನಾವು ಗೇಮ್ಸ್ಗೆ ಹೋಗಲಿಲ್ಲ, ಇದೊಂದೇ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಸೊ ಈ ವೇವ್ ಪೂಲ್ ಇದೆ ಅಂತಲೇ ನಮ್ಮ ಮನೆಯವರು ಈ ರೆಸಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದರು. ಸೊ ಈ ರೆಸಾರ್ಟಲ್ಲಿ 2 ಸಲ ನಮಗೆ ವೇವ್ ಪೂಲ್ಗೆ ಹೋಗೋದಕ್ಕೆ ಬಿಡ್ತಾರೆ. ಮಧ್ಯಾಹ್ನ 1:45 ಒಂದು 3 o'clockವರೆಗೆ, ಮತ್ತು ಈವ್ನಿಂಗ್ 4 5 ಅಷ್ಟೇ 2 hours ಬಿಡ್ತಾರೆ. ಸೊ ಆಲ್ಮೋಸ್ಟ್ 1:45ಗೆ ನಾವಿಲ್ಲಿ ಬಂದ್ವಿ. ನೋಡ್ತಾ ಇರ್ಬೋದು ನಮ್ಮ ಮನೆಯವರು, ಮಕ್ಕಳು, ನಾವು ಎಲ್ಲ ಸಹ ಎಂಜಾಯ್ ಮಾಡ್ತಾ ಇದ್ವಿ. ಇನ್ನೂ ವೇವ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ವಿತ್ DJ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಿರ್ತಾರೆ ವೇವ್ ಪೂಲ್ನ. ವೇವ್ಸ್ ಅಂತೂ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಮಧ್ಯಾಹ್ನ 1-2 ಗಂಟೆ ಹಾಗೆ ಬಂದ್ವಿ ವೇವ್ ಪೂಲ್ಗೆ ಹೋಗ್ಬಿಡೋಣ ಅಂಥೇಳಿ. ಇನ್ನೂ ಲಂಚ್ಗೆ ಅಂದರೆ ಇನ್ನೂ ಅದೆಲ್ಲ ಬೇರೆ ಎಲ್ಲ ತಿಂದು ನಮಗಿನ್ನೂ ಹೊಟ್ಟೆ ಹಸಿತಾ ಇರಲಿಲ್ಲ ಅಂತ ಹೇಳಿದ್ರು ಮಕ್ಕಳು. ಸೊ ಹಾಗೆ ಇಲ್ಲೂ ಸಹ ಸ್ಟಾರ್ಟ್ ಮಾಡಿದ್ರಲ್ಲ ಅಂತ ಹೇಳಿ ನಾವಿಲ್ಲಿ ವೇವ್ ಪೂಲ್ಗೆ ಹೋಗಿ ಬಂದುಬಿಡೋಣ ಅಂಥೇಳಿ ಬಂದ್ವಿ. ಸೊ ನಾವು ಬಂದಾಗ ಸ್ವಲ್ಪನೇ ಜನ ಇದ್ದಿದ್ದು. ಆಮೇಲೆ ಬರ್ತಾ ಫುಲ್ಲು ಒಂದು 20-25 ಮೆಂಬರ್ಸ್ ಅಂತೂ ಫುಲ್ ಇದ್ದರು. ವೇವ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಇಲ್ಲೇ ನಾವು ಸುಮಾರು ಒಂದು 2-3 hours ನಾವು ಇಲ್ಲೇ ಸಖತ್ ಎಂಜಾಯ್ ಮಾಡಿದ್ವಿ. ಮಕ್ಕಳಂತೂ ಹೊಟ್ಟೆ ಹಸಿತಾ ಇದ್ರು, ಮಧ್ಯಾಹ್ನ ಊಟದ ಟೈಮ್ ಆಗಿದ್ರು ನೀರು ಬಿಟ್ಟು ಬರ್ತಾ ಇರಲಿಲ್ಲ ಇಲ್ಲಿಂದ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಇದು ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಜನ ಸೇರಿದ್ರು, ಸಖತ್ ಎಂಜಾಯ್ ಮಾಡಿದ್ರು ಎಲ್ಲರೂ ಮಾತ್ರ. ಇದು ಸ್ಟಾರ್ಟ್ ಆಗಿಬಿಟ್ರೆ ಬೇರೆ ಗೇಮ್ಸ್ ಎಲ್ಲ ಖಾಲಿ ಹೊಡಿತಾ ಇತ್ತು. ಎಲ್ಲರೂ ಇಲ್ಲೇ ಇದ್ದರು. ಸ್ವಿಮ್ಮಿಂಗ್ ಪೂಲ್ ಇತ್ತು ಆ ಕಡೆ ಪಕ್ಕ, ಅಲ್ಲೂ ಯಾರೂ ಇಲ್ಲ, ಎಲ್ಲ ಇಲ್ಲೇ ಇರ್ತಿದ್ರು. ಸೊ ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಫೋನೆಲ್ಲ ಎತ್ತಿಕ್ಬಿಟ್ವಿ. ಆಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಎಲ್ಲ ಜನ ಜಾಸ್ತಿ ಆದಮೇಲೆ. ಸೊ ಹಾಗೆ ಮಕ್ಕಳೆಲ್ಲ ಹೊಟ್ಟೆ ಹಸಿತಾ ಇದೆ ಅಂತ ಅಂದರು ಅಂದ್ಬಿಟ್ಟು ನಾವು ಇಲ್ಲಿ ಲಂಚ್ಗೆ ಬಂದ್ವಿ. ಈ ರೆಸಾರ್ಟಲ್ಲಿ ವೆಜಿಟೇರಿಯನ್ಗೆ ಬೇರೆ ಕೌಂಟರ್ ಇರುತ್ತೆ, ನಾನ್ ವೆಜಿಟೇರಿಯನ್ಗೆ ಬೇರೆ ಕೌಂಟರ್ ಇರುತ್ತೆ. ಸೊ ನಾವು ವೆಜ್ ಆದ್ದರಿಂದ ನಾವಿಲ್ಲಿ ವೆಜ್ ಕೌಂಟರಲ್ಲಿ ಬಂದು ಲಂಚ್ನ ನಾವು ತೊಗೊತಾ ಇದ್ದೀವಿ. ಸೊ ನಾರ್ಮಲ್ ಬಟರ್ ನಾನ್ ಇರುತ್ತೆ, 2 ಥರ ಕರಿ, ಸ್ವೀಟು, ರೈಸು, ಕರ್ಡ್ ರೈಸು, ರಸಮ್ ರೈಸ್. ಸೊ ಮತ್ತೆ ಊಟ ಮಾಡ್ಕೊಂಡು ಮತ್ತೆ 4 to 5 ನಾವು ಮತ್ತೆ ವೇವ್ ಪೂಲ್ಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ಲಾಸ್ಟಲ್ಲಿ ಇದೊಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡಾದ್ಮೇಲೆ ಫೋಟೋ ತೊಗೊಂಡ್ವಿ. ಹಾಗೆ ಅರೌಂಡ್ 6 ಅಷ್ಟರೊಳಗೆ ರೆಸಾರ್ಟ್ನ ಬಿಟ್ಟು ನಾವು ಬಂದ್ವಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿ ಸುಸ್ತಾಗಿ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ. ಹಾಗೆ ನಾವು ಸಹ ರೆಸಾರ್ಟಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಕೊನೆಯದಾಗಿ ಮನೆಗೆ ತಲುಪಿದ್ವಿ. ಬರ್ತಾ ದಾರಿಲಂತೂ ಫುಲ್ ಮಳೆ ಅವತ್ತು. ಸೊ ಆಲ್ಮೋಸ್ಟ್ ಒಂದು 8 ಗಂಟೆ ರಾತ್ರಿ ಅಷ್ಟರಲ್ಲಿ ಮನೆಗೆ ತಲುಪಿದ್ವಿ ನಾವು ಸಹ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.